ಎಲ್ರಿಗೂ ನಮಸ್ಕಾರ. ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಅವರ್ ರಾಯಲ್ ಸಾಮ್ರಾಟ್ ಯೂಟ್ಯೂಬ್ ಚಾನೆಲ್. ಸೊ ಇವತ್ತು ಆಲ್ರೆಡಿ ಎಲ್ಲರೂ ತಮ್ಲೈನಲ್ಲಿ ನೋಡಿರ್ತೀರಾ ನಮ್ಮ ಪಯಣ ನಮ್ಮಪ್ಪ ಮಾದಪ್ಪನ ಬೆಟ್ಟಕ್ಕೆ. ಸೊ ನಾವೆಲ್ಲರೂ ಹೋಗ್ತಿದೀವಿ ಅಂಡ್ ಮಾದಪ್ಪನ ದರ್ಶನ ನಾವು ಮಾಡ್ತೀವಿ, ನಿಮ್ಗೂ ಕೂಡ ಮಾಡಿಸ್ತೀವಿ. ಎಲ್ರು ನಮ್ ಜೊತೆ ಬನ್ನಿ ಅಂಡ್ ಇಲ್ಲಿಂದ ನಾವು ಟ್ರಾವೆಲ್ ಮಾಡೋದು ಏನೇನ್ ಮಾಡ್ತೀವಿ ಎಲ್ಲ ನಮ್ ಜೊತೆ ನೋಡ್ತಾ ಇರಿ. ಓಕೆ, ಬನ್ನಿ ಹೋಗೋಣ ಮಾದಪ್ಪನ ಬೆಟ್ಟಕ್ಕೆ. ಉದ್ಗೆ ಮಾದೇಶ್ವರ ಓಕೆ. ಆನುಮಲೆ, ಜೇನುಮಲೆ, ಗುಂಜುಮಲೆ, ಗುರುಗುಂಜುಮಲೆ 77 ಮಲೆಯಲ್ಲಿ ತಪ್ಪದೆ ನಲಿದು ನಾಟ್ಯವಾಡುವಂತ ನಮ್ಮ ಅಪ್ಪಾಜಿ ಮುತ್ತು ಮಾದೇವನ ಪಾದಕ್ಕೊಂದ್ಸಲ ಉಗೇನ್ರಪ್ಪೋ ಉಗೇ ಉಗೇ. ಒಡಗಾಯಿ ಬಸಪ್ಪ ಇಡುಗಾಯಿ ಬಸಪ್ಪ ಸಿಂಗಾನಲ್ಲೂರು ಕಟ್ಟೆ ಬಸಪ್ಪನ ಒಂದ್ಸಲ ಉಗೇನ್ರಪ್ಪ ಉಗೇ ಉಗೇ. ನಮ್ಮ ಮಾದಪ್ಪನ ಪರಸೆಗೊಂದ್ಸಲ ಉಗೇನ್ರಪ್ಪ ಉಗೇ ಉಗೇ. ಆ ಬತ್ತಿ ಈ ಬತ್ತಿ ಊ ಬತ್ತಿ ಸುರುಬತ್ತಿ ಸೂಸುರು ಬತ್ತಿ ಸಾಂಬ್ರಾಣಿ ಬತ್ತಿ ಸಿರುಗಂಧದ ಬತ್ತಿ ಗೌಲ್ ಸುತ್ತಿ ಬಿದುರು ಗುತ್ತಿ ಒಳಗೆ ಒಡೆದು ಮೂಡಿರುವಂತ ನಾಗು ಮಲಯ್ಯನ ಪಾದಕ್ಕೊಂದ್ಸಲ ಉಗೇನ್ರಪ್ಪ ಉಗೇ ಉಗೇ. ಆನುಮಲೆ ಜೇನುಮಲೆ ಆನುಮಲೆ ಜೇನುಮಲೆ ಗುತ್ತಿಮಲೆ ಸಂಕುಮಲೆ ಹತ್ತುಮಲೆ ಸುತ್ತುಮಲೆ ಪಚ್ಚಮಲೆ ಪಾರಿಮಲೆ ಕೊಂಗುಮಲೆ ಗೆಂಜಾಳುಮಲೆ ರುದ್ರಾಕ್ಷಿ ಕಡಗಾಕ್ಷಿಮಲೆ 77 ಮಲೆ ಸಿಂಬಿ ಸುತ್ತಿ ತಲೆ ಜಿಂಬಲ್ಲಿ ಹೊರಗಿದ್ದವಗೆ ಆರೋಗ್ಯ ಕೊಡ್ಲಿ, ಆಯಸ್ ಕೊಡ್ಲಿ, ದೇವರು ವಿದ್ಯಾ ಬುದ್ಧಿ ಕೊಡ್ಲಿ. ಮಾಡು. ಜೈ ಮಾತ್ಮಲಯ, ಜೈ ಮಾತ್ಮಲಯ, ಜೈ ಮಾತ್ಮಲಯ. ಬೆಟ್ಟದಲ್ಲಿ ಚಿಕ್ಕನ ಬಾಯ್. ಸೊ ಇವಾಗ ಒಂದು ಸ್ಮಾಲ್ ಬ್ರೇಕ್. ಯಾರು ಟಿಫನ್ ಮಾಡಿರ್ಲಿಲ್ಲ, ಮನೆಯಿಂದಾನೇ ಚಪಾತಿ ಉಪ್ಮಾ ಎಲ್ಲ ಮಾಡ್ಕೊಂಡ್ ಬಂದಿದೀವಿ. ಇಲ್ಲೊಂದು ಕನಕಪುರ ಟೋಲ್ ಆದ್ಮೇಲೆ ಒಂದು ಹನುಮ ಟೆಂಪಲ್ ಇದೆ, ಅಲ್ಲಿ ತೋರ್ಸು. ಆಕ್ಚುಲಿ ನಾವು ಲಾಸ್ಟ್ ಟೈಮು ಪೂಜೆ ಮಾಡ್ಕೊಳಕ್ಕೆ ಅಂತ ಊರಿಗೆ ಬಂದಾಗ ಇಲ್ಲೇ ಬಂದು ಊಟ ಮಾಡ್ಕೊಂಡು ಹೋಗಿದ್ವಿ ಫ್ಯಾಮಿಲಿ ಎಲ್ಲ. ಇದು ರಾಮನ್ ದೇವಸ್ಥಾನ, ಇಲ್ಲಿ ಪೀಸ್ಫುಲ್ ಆಗಿದೆ. ಸೊ ಟಿಫನ್ ಮಾಡ್ಕೊಂಡು ಇಲ್ಲಿಂದ ಮತ್ತೆ ಜರ್ನಿ ಸ್ಟಾರ್ಟ್ ಮಾಡಿದ್ರೆ ನೆಕ್ಸ್ಟ್ ತಾಳ್ಬಟ್ಟನೆ ಸ್ಟಾಪ್ ಅಲ್ವಾ, ತಾಳ್ಬೆಟ್ಟ ಸ್ಟಾಪ್. ಸೊ ಅಲ್ಲೋಗಿ ತಾಳ್ಬೆಟ್ಟದಲ್ಲಿ ಪೂಜೆ ಮಾಡ್ಕೊಂಡು ಡೈರೆಕ್ಟ್ ಬೆಟ್ಟ. ಆಕ್ಚುಲಿ ನಾವು ಬೇಗ ಬಿಡ್ಬೇಕಿತ್ತು, ಲೇಟ್ ಆಯ್ತು. ಬೇಗ ಬೇಗ ಟಿಫನ್ ಮಾಡ್ಕೊಂಡು ಹೋಗೋಣ ಬನ್ನಿ. ಮಾ ಬನ್ನಿ ಊಟ ಮಾಡಿ. ಕಲ್ಲು ಬನ್ನಿ ಮಾ. ಅವರು ಸ್ವಲ್ಪ ಸುಧಾರಿಸ್ಕೊಳ್ತಿದ್ದಾರೆ, ಅವ್ರಿಗೆ ಟ್ರಾವೆಲಿಂಗ್ ಆಯ್ತಲ್ಲ, ಹೊಟ್ಟೆ ಎಲ್ಲ ಮಳಸ್ತಿದ್ಯಂತೆ. ಅದಕ್ಕೆ ಸ್ವಲ್ಪ ಸುಧಾರಿಸ್ಕೊಂಡು ಆಮೇಲೆ ತಿಂತೀನಿ ಅಂತ ಹೇಳಿದ್ರು. ಅಷ್ಟೊತ್ತು ನಾವು ತಿನ್ಕೊಳ್ಳೋಣ. ನಾವು ತಿನ್ಕೊಬಿಡೋಣ. ಅಪ್ಪು ಚಪಾತಿ ತಿಂತೀರಾ? ತಿಂತೀರಾ ಚಪಾತಿ? ಬನ್ನಿ ತಿನ್ನೋಣ. ಉತ್ಕರ್ಷಣ್ಣನ್ ಕೇಳಿಕೆ ತಿಂತೀರಾ ಅಂತ. ಚಪಾತಿ ತಿನ್ನಿ ಬನ್ನಿ ಅನ್ನಿ. ನಾನು ಚಪಾತಿ ಮಾಡ್ಕೊ ಬಂದಿದ್ದೀನಿ. ಚಪಾತಿಗೆ ಅದನ್ನೇ ಮಾಡ್ತದ್ದು. ಸೊ ಚಪಾತಿ ಮಾಡಿದ್ದೀನಿ, ಚಪಾತಿಗೆ ಟೊಮೆಟೊ ಗೊಜ್ಜು ಮಾಡ್ಕೊಂಡ್ ಬಂದಿದ್ದೀನಿ. ಅಂಡ್
ಉಪ್ಪಿಟ್ಟು ಮಾಡ್ಕೊ ಬಂದಿದ್ದೀನಿ. ಬೇಗ ಬೇಗ ಏನಾಗುತ್ತೆ ಅದೇ ಉಪ್ಪಿಟ್ಟು. ನೋಡಕ್ ಚೆನ್ನಾಗಿದೆ, ತಿಂದ್ಮೇಲೆ ಟೇಸ್ಟ್ ಹೇಳ್ತಾರೆ, ಆಮೇಲೆ ನೋಡ್ಬೇಕು. ಇರಿ ತಟ್ಟೆ ತೊಳ್ದ್ಕೊಡೋಣ ಅಜ್ಜಿಗೆ. ಇಲ್ಲ ಚೇಂಜ್ ಇಲ್ಲ. ನನ್ಗೆ ಇದು ಕೇಳ್ಕೊಡು. ನಾವ್ ಇದ್ರಲ್ಲಿ 3 ದಿನ ಮೆತ್ಗವ ಇರಿ ನೋಡಿ. ಇರಿ ಅಲ್ಲಿ ಇದು ದೊಡ್ಡಡಂಗ್ ಕೊಡಿ ಫಸ್ಟ್. ನಿಮ್ಗೆ ಇಲ್ಲಿ ಕೊಡ್ತೀನಿ, ದೊಡ್ಡಡಂಗ್ ಕೊಡಿ. ಅದಕ್ಕೆ ಇಲ್ಲಿ ಬರುವಾಗ ಊಟ ತಲೆಗಳು ಹಾಕ ಬರ್ಬೇಕು. ಊಟದೆಲ್ಲ ತೊಳಿ. ಹಲೋ ಬಾ ಚಿನ್ನು, ತಿನ್ಕೊಂಡು ಹೋಗೋಣ, ಮತ್ತೆ ಟೈಮ್ ಆಗತ್ತೆ ಅಷ್ಟು. ಬಾ ತಿನ್ನೋಣ ಅದನ್ನೇ. ಅಪ್ಪು ಬನ್ನಿ. ಯಾರಾದ್ರೂ ಲಾಂಗ್ ಡ್ರೈವ್ ಬಂದ್ರೆ ಈ ತರ ಬಂದ್ ತಿನ್ನೋದಕ್ ಚೆನ್ನಾಗಿರುತ್ತೆ. ಆಕ್ಚುಲಿ ಚೆನ್ನಾಗಿದೆ ಈ ತರ ಕುತ್ಕೊಂಡು ಊಟ ಮಾಡೋದಕ್ಕೆ. ಆಕ್ಚುಲಿ ಈ ತರ ವಾತಾವರಣದಲ್ಲಿ ಈ ಗಾಳಿಲಿ ಕುತ್ಕೊಂಡು ತಿನ್ನೋ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಲ್ಲ, ಆ ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ತಿಂದ್ರು ಇದು ಬರಲ್ಲ. ಅಷ್ಟು ಚೆನ್ನಾಗಿದೆ ನೋಡಿ. ಎಷ್ಟು ಪ್ಲೇಸ್ ನೋಡಿ, ಎಷ್ಟು ಚೆನ್ನಾಗಿದೆ. ದೇವಸ್ಥಾನದ ಮುಂದೆ ಪೀಸ್ಫುಲ್ ಆಗಿ ಸೂಪರ್ ಆಗಿತ್ತು. ನೆಕ್ಸ್ಟ್ ಡೈರೆಕ್ಟ್ ತಾಳ್ಬೆಟ್ಟ. ಅಲ್ಲೋಗಿ ಅಲ್ಲಿ ಪೂಜೆ ಮುಗಿಸ್ಕೊಂಡು ಡೈರೆಕ್ಟ್ ಬೆಟ್ಟ. ನಾನೇ ಓಡಿಸ್ತೀನಿ ಬಾ. ಡೈರೆಕ್ಟ್ ಬೆಟ್ಟಕ್ಕೆ ಕರ್ಕೊಂಡು ಹೋಗ್ತೀನಿ. ಸೊ ನಾವಿವಾಗ ಟಿಫನ್ ಮುಗಿಸ್ಕೊಂಡು ನೆಕ್ಸ್ಟ್ ಸ್ಟಾಪು ತಾಳ್ಬೆಟ್ಟ ಸೈಡ್ ಹೊರಟಿದ್ದೀವಿ. ಅದಕ್ಕೆ ಮುಂಚೆ ಒಂದು ದೇವಸ್ಥಾನ ಸಿಗುತ್ತೆ, ಬೇವನಟ್ಟಿ ಕಾಳಿ ಅಂತ. ಸೊ ಈ ದೇವಸ್ಥಾನದ ಬಗ್ಗೆ ಒಂದು ಸ್ಟೋರಿ ಇದೆ, ಅದನ್ನ ಮತ್ತೆ ಹೇಳ್ತಾರೆ, ಬನ್ನಿ ಕೇಳೋಣ. ಅಮ್ಮ, ಅದೇ ಅಲ್ಲಿ ಕಪ್ಪು ಕಲ್ಲೈತಲ್ಲ, ಬೇವನಟ್ಟಿ ಕಾಳಿ ಅಂತಾರಲ್ಲ, ಅದ್ರ ಬಗ್ಗೆ ನೀನ್ ಏನ್ ಗೊತ್ತಾ ಅದನ್ನ ಹೇಳಮ್ಮ. ನನಗ್ ಗೊತ್ತಿರೋದ್ ನಾನು ಹೇಳ್ತೀನಿ. ನಮ್ಮ ತಾಯಿ ಕಾಲದಲ್ಲಿ ಹೇಳ್ತಿದ್ರು ನಮ್ಗೆ. ಅವಳು ಬೆಳೆದಿರೋ ಬೆಳೆನೆಲ್ಲ ಒಂದು ಚೂರು ಯಾರಿಗೂ ಕೊಡ್ತಿರ್ಲಿಲ್ವಂತೆ. ಒಂದು ಇರುವೆ ಕೂಡ ಎತ್ಕೊಂಡು ಹೋಗದೆ ಇರೋ ತರ ಕಟ್ಟಾಕಿದ್ಲಂತೆ. ಒಂದ್ ಇರುವೆನು ಬಂದು ಒಂದು ಕಾಳು ಮುಟ್ತಿರ್ಲಿಲ್ವಂತೆ. ಎಲ್ಲಾರು ಹೋಗಿ ಭಿಕ್ಷೆ ಕೇಳಿದ್ರಂತೆ, ಯಾರಿಗೂ ಒಂದು ಕಾಳು ಕೊಡದೆ ಹೋದ್ಲಂತೆ. ಆಗ ಮಾದಪ್ಪ ಬಂದಂತೆ. ಮಾದಪ್ಪ ಬಂದು ಬೇವನಟ್ಟಿ ಕಾಳಿನ ಕೇಳ್ಕೊಂಡಂತೆ, ನನಗೆ ಭಿಕ್ಷೆ ಕೊಡು ಅಂತ. ಕೊಡಲ್ಲ, ಹೋಗಯ್ಯ, ನೀನ್ ಏನೇ ಮಾಡ್ಕೊಂಡ್ರು, ನೀನೇನೇ ಮಂತ್ರ ಮಾಡು, ನೀನೇನೇ ಮಾಡಯ್ಯ, ನಾವ್ ಕೊಡೋದಿಲ್ಲ, ಹೋಗಯ್ಯ ಅಂತ ಆವಾಜ್ ಹಾಕ್ಬಿಟ್ಲಂತೆ. ಅವಾಗ ಇವನನ್ನಂತೆ, ನೋಡು ನಾನು ಭಿಕ್ಷೆ ಒಂದು ಉಗುರು ಹಳ್ಳಿಯಲ್ಲಿ ಒಂದು ಉಗುರು ಇದ್ರಲ್ಲಿ ನನಗೆ ಒಂದು ಭಿಕ್ಷೆ ಕೊಡು ಸಾಕು, ನನ್ನ ಜೋಳಿಗೆಗೆ ಹಾಕು, ನಿನ್ಗೆ ಚೋಕ್ಲು ಕೊಡ್ತೀನಿ, ನೀನು ಚೆನ್ನಾಗಿರ್ತಿ ಅಂತ ಕೇಳಿದ್ನಂತೆ. ಅದಕ್ಕೆ ಹೇಳದ್ಲಂತೆ, ನೀನ್ ಏನ್ ಮಾಡ್ಕೊಂಡ್ರು ನಾನು ಒಂದು ಕಾಳು ಭಿಕ್ಷೆ ಕೊಡೋದಿಲ್ಲ, ಹೋಗಯ್ಯ ಅನ್ಬಿಟ್ಲಂತೆ. ಆಗಂತೆ ಅವ್ರ ಮಕ್ಕಳು ಮರಿ ಎಲ್ಲ ಸತ್ತೋಗ್ಬಿಟ್ಟು ಎಲ್ಲ ಬೆಳ್ದಿರೋ ಬೆಳೆಯನ್ನೆಲ್ಲ ಕಲ್ಲಿನ ಗುಡ್ಡೆ ಮಾಡ್ಬಿಟ್ಟಂತೆ ಮಾದೇಶ್ವರ. ಆಗ ಇವಾಗ ನಾವು ಪರೀಕ್ಷೆ ನಡ್ಕೊಂಡು ಕಾಲಿನ ನಡಿಗೆಯಲ್ಲಿ ಪರೀಕ್ಷೆ ಬರ್ತದಲ್ಲ, ಆ ಪರೀಕ್ಷೆ ಬರುವಾಗ ನೀನ್ ಎಷ್ಟು ಗಂಟೆಗನ ಬೇವನಟ್ಟಿ ಕಾಳಿ ಜಾಗಕ್ಕೆ ಬರ್ಬೇಕಾದ್ರೆ ಹುಟ್ಟೂರಿಯ ಬಿಸ್ಲಲ್ಲೇ ಬರೋದು. ಆ ಟೈಮೇ ಆಗುತ್ತೆ. ಅವಳು ಮೊದ್ಲೇ ಪಾಪ ಮಾಡಿರೋಳಲ್ವಾ, ಅವಳ ಸ್ಥಾನಕ್ಕೆ ಬರ್ಬೇಕು ಅಂದ್ರೆ ಕಾಲಿಟ್ರೆ ಕಾಲು ಸುಡ್ಬೇಕು. ಅಲ್ಲಿ ಯಪ್ಪ ಬೇವನಟ್ಟಿ ಕಾಳಿ ಇದಕ್ ಬಂದೋ ಕಣಪ್ಪ, ಕಾಲು ಸುಡ್ತದೆ, ಯಪ್ಪ ಆಗಲ್ಲ ಕಣಪ್ಪ ಅಂತಾರೆ ಜನ. ಇದೆ, ಇನ್ನೂ ಇದೆ, ಆದ್ರೆ ನಮಗ್ ಗೊತ್ತಿಲ್ಲ. ಇದಾಗಿತ್ತು ಬೇವನಟ್ಟಿ ಕಾಳಿ ದೇವಸ್ಥಾನದ ಕತೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ತಾಳ್ಬೆಟ್ಟಕ್ಕೆ ಹೋಗ್ತಿದ್ದೀವಿ. ತಾಳ್ಬೆಟ್ಟಕ್ಕೂ ಒಂದು ಸ್ಟೋರಿ ಇದೆ, ಅದನ್ನ ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀವಿ. ಆ್ಯಂಡ್ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.